ಭಯೋತ್ಪಾದನೆ ನಿರ್ಮೂಲನೆಗೆ ಭಾರತ ಶಪಥ ಮಾಡಿದೆ. ವಿದೇಶಕ್ಕೆ ಭಾರತದಿಂದ ಸರ್ವ ಪಕ್ಷಗಳ ನಿಯೋಗ. ಆಪರೇಷನ್ ಸಿಂಧೂರ ಮೂಲಕ ಪಾಕ್ ವಿರುದ್ಧ ಪ್ರತೀಕಾರ. ಭಯೋತ್ಪಾದನೆ ನಿರ್ಮೂಲನೆಗೆ ಭಾರತ ಶಪಥ ಮಾಡಿದೆ. ವಿದೇಶಕ್ಕೆ ಭಾರತದಿಂದ ಸರ್ವ ಪಕ್ಷಗಳ ನಿಯೋಗ ಹೋಗಿರುವಂತಹದ್ದು. ಆಪರೇಷನ್ ಸಿಂಧೂರ ಮೂಲಕ ಪಾಕ್ ವಿರುದ್ಧ ಪ್ರತೀಕಾರದ ಅಸ್ತ್ರ. ಉಗ್ರರಿಗೆ ಪಾಕ್ ಬೆಂಬಲ ಬಯಲಿಗಿಳಿಯಲು ನಿರ್ಧಾರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಅಭಿಯಾನ ಜಾಗತಿಕವಾಗಿ ಗೊತ್ತಾಗಬೇಕು ಎಲ್ಲರಿಗೂ. ಕಾಂಗ್ರೆಸ್ನ ಶಶಿ ತರೂರ್ ನೇತೃತ್ವದಲ್ಲಿ 7 ನಾಯಕರ ನಿಯೋಗ. ರವಿಶಂಕರ್ ಪ್ರಸಾದ್ ಬಿಜೆಪಿ, ಇನ್ನುಳಿದಂತೆ ಸಂಜಯ್ ಕುಮಾರ್ ಝಾ ಜೆಡಿಯು ಅದರ ಪ್ರತಿನಿಧಿ, ಆ ಪಕ್ಷದ ಪ್ರತಿನಿಧಿ. ಇನ್ನು ಬೈಜಯಂತ್ ಪಾಂಡಾ ಬಿಜೆಪಿಯ ಪ್ರತಿನಿಧಿ. ಇದೊಂದು ನಿಯೋಗ. ಈ ನಿಯೋಗದಲ್ಲಿ ಸರ್ವ ಪಕ್ಷಗಳ ಸದಸ್ಯರು. ಕನಿಮೊಜಿ ಕರುಣಾನಿಧಿ ಡಿಎಂಕೆ ಪಾರ್ಟಿಯದ್ದು. ಇನ್ನು ಸುಪ್ರಿಯಾ ಸುಳೆ ಎನ್ಸಿಪಿ, ಶ್ರೀಕಾಂತ್ ಏಕನಾಥ್ ಶಿಂದೆ ಶಿವಸೇನಾ. ಏಕನಾಥ್ ಶಿಂದೆ ಬಣದ ಶ್ರೀಕಾಂತ್. ಯುರೋಪಿನ ಹಲವು ನಾಯಕರು. ಉಗ್ರರಿಗೆ ಪಾಕ್ ಬೆಂಬಲ ಬಯಲಿಗಿಳಿಯಲು ನಿರ್ಧಾರವನ್ನ ಮಾಡಿರುವಂತಹದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಅಭಿಯಾನ. ಸೊ ಶಶಿ ತರೂರಿಂದ ಹಿಡಿದು ಸಾಕಷ್ಟು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಕೂಡ ಆ ನಿಯೋಗದ ಸದಸ್ಯರಾಗಿರ್ತಾರೆ. ಸಂಜಯ್ ಕುಮಾರ್ ಝಾ ಜೆಡಿಯು ಪಕ್ಷದಿಂದ, ಬೈಜಯಂತ್ ಪಾಂಡಾ ಬಿಜೆಪಿಯಿಂದ, ಕನಿಮೊಜಿ ಕರುಣಾನಿಧಿ ಡಿಎಂಕೆ, ಇನ್ನು ಸುಪ್ರಿಯಾ ಸುಳೆ ಎನ್ಸಿಪಿಯಿಂದ, ಶ್ರೀಕಾಂತ್ ಏಕನಾಥ್ ಶಿಂದೆ ಶಿವಸೇನಾಯಿಂದ ಯುರೋಪಿನ ಹಲವು ದೇಶಗಳಿಗೆ ಭೇಟಿಯನ್ನು ನೀಡಿ ಪಾಕಿಸ್ತಾನದಲ್ಲಿ ಆಗುವಂತಹ ಪ್ರತಿಯೊಂದು ಭಯೋತ್ಪಾದನಾ ಚಟುವಟಿಕೆಗಳು ಪಾಕಿಸ್ತಾನದ ಬೆಂಬಲದೊಂದಿಗೇನೆ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಲು ಅಥವಾ ಅವರಿಗೆ ಸಮಜಾಯಿಷಿ ನೀಡೋದಕ್ಕೆ ಈ ನಿಯೋಗ ಹೋಗುತ್ತೆ. ಗ್ಲೋಬಲಿ ಜಾಗತಿಕವಾಗಿ ಪ್ರತಿ ದೇಶಕ್ಕೂ ಕೂಡ ಪಾಕಿಸ್ತಾನದ ಅಂತರಂಗ ಹೆಂಗಿದೆ ಅನ್ನೋದನ್ನ ಪರಿಚಯಿಸೋದಕ್ಕೆ ಹೋಗ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಯಾವುದಾದ್ರೂ ಭಯೋತ್ಪಾದಕ ಚಟುವಟಿಕೆಗಳು ನಡೆದರೆ ಒಂದಿಬ್ಬರನ್ನು ಅರೆಸ್ಟ್ ಮಾಡಲಾಗುತ್ತೆ. ಪಾಕಿಸ್ತಾನದ ಸರ್ಕಾರಕ್ಕೂ ಭಯೋತ್ಪಾದಕರಿಗೂ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ ಮೀಡಿಯಾಗಳ ಮುಖಾಂತರವಾಗಿ ಪೋಸ್ಟ್ ಕೊಟ್ಟು ಪಾಕಿಸ್ತಾನ ಭಯೋತ್ಪಾದಕರನ್ನು ಸಹಿಸೋದಿಲ್ಲ ಅಂಥೇಳಿ ಅವರು ಆ ಒಂದು ಸಂದೇಶವನ್ನು ರವಾನಿಸ್ತಾರೆ. ಆದರೆ ಭಾರತದ ಗಡಿ ಭಾಗದಲ್ಲಿ ಭಯೋತ್ಪಾದಕರ ದಾಳಿಯಾದಾಗಲೂ ಕೂಡ ಪಾಕಿಸ್ತಾನ ಇದನ್ನೇ ಹೇಳ್ಕೊಂಡಿದ್ದು, ಭಾರತದ ಗಡಿ ನುಸುಳಿದಂತಹ ಭಯೋತ್ಪಾದಕರಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ನಿಮ್ಮ ಮನೆಯಲ್ಲಿ ಪಕ್ಕದ ಮನೆಯವನೊಬ್ಬ ಗನ್ನಿಡ್ಕೊಂಡು ನಿಂತ್ಕೊಂಡವನೇ, ಸ್ವಾಮಿ ನಿಮ್ಮನೆ ಅಂಗಳದಲ್ಲಿ ನಿಂತ್ಕೊಂಡವನಲ್ಲ, ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಂತ ಕೇಳಿದ್ರೆ ನಾವು ನಿದ್ರೆಯಲ್ಲಿದ್ದೀವಿ ಅನ್ನುವಂಥ ಪದ್ಧತಿ ಪಾಕಿಸ್ತಾನದಲ್ಲಿದೆ. ಹಿಂಗಿರುವಾಗ ಭಾರತದ ನಿಯೋಗವೊಂದು ಹೋಗಿ ಆ ನಿಯೋಗದಲ್ಲಿ ನಾನಾ ರಾಜಕೀಯ ಪಕ್ಷದ ಸದಸ್ಯರನ್ನು ಒಳಗೊಂಡು ಈ ಒಂದು ಭಾರತದ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಆಪರೇಷನ್ ಸಿಂಧೂರ ಮೂಲಕ ಪಾಕ್ ವಿರುದ್ಧ ಪ್ರತೀಕಾರ. ಉಗ್ರರಿಗೆ ಪಾಕ್ ಬೆಂಬಲವನ್ನು ಬಯಲಿಗೆಳೆಯಲು ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಅಭಿಯಾನವನ್ನ ಮಾಡಿಕೊಳ್ಳೋದಕ್ಕೆ ಈಗ ಮುಂದಾಗಿರುವಂತಹದ್ದು. ಅದರಲ್ಲಿ ಕಾಂಗ್ರೆಸ್ ಶಶಿ ತರೂರ್ ನೇತೃತ್ವದಲ್ಲಿ 7 ನಾಯಕರ ನಿಯೋಗ. ಅದಕ್ಕೆ ಕಾಂಗ್ರೆಸ್ನ ಶಶಿ ತರೂರೇ ನೇತೃತ್ವವನ್ನು ವಹಿಸ್ತಾರೆ. ಅದರಲ್ಲಿ ರವಿಶಂಕರ್ ಪ್ರಸಾದ್, ಸಂಜಯ್ ಕುಮಾರ್ ಝಾ ಜೆಡಿಯು ಪಕ್ಷದಿಂದ, ಹೀಗೆ ಇನ್ನಿತರ ರಾಜಕೀಯ ಪಕ್ಷದ ನಾಯಕರು ಕೂಡ ಇದ್ದಾರೆ. ಬೈಜಯಂತ್ ಪಾಂಡಾ ಬಿಜೆಪಿಯನ್ನು ಪ್ರತಿನಿಧಿಸ್ತಾ ಇದ್ದರೆ, ಕನಿಮೊಜಿ ಕರುಣಾನಿಧಿ ಡಿಎಂಕೆ ಪಾರ್ಟಿ ಇಂದ ಪ್ರತಿನಿಧಿಸುವಂಥವರು ಸುಪ್ರಿಯಾ ಸುಳೆ ಎನ್ಸಿಪಿ ಪಾರ್ಟಿ, ಹೀಗೆ ಶ್ರೀಕಾಂತ್ ಏಕನಾಥ್ ಶಿಂದೆ ಶಿವಸೇನಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.